ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋದಲ್ಲಿ ನೀವು ಸ್ವೀಟನ್ನು ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಸ್ವೀಟಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಮಾಡುವಂಥ ಒಂದು ಸ್ವೀಟು ಕುಂಬಳಕಾಯಿ ಹಲ್ವಾ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಫ್ರೆಂಡ್ಸ್. ತುಂಬ ರುಚಿಯಾಗಿ ಬಂತು. ಎಲ್ಲರೂ ಮಕ್ಕಳು ಮತ್ತು ಮನೆಯವರು ಎಲ್ಲರೂ ಖುಷಿಯಿಂದ ತಿಂದರು. ಅಂದರೆ ಒಂದು ಸ್ವಲ್ಪ ಬಿಸಿ ಬಿಸಿದಿದ್ರೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಕುಂಬಳಕಾಯಿ ಸ್ವೀಟನ್ನು ಯಾವ ರೀತಿ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ಒಂದು ಕುಂಬಳಕಾಯಿಂದ ಮಾಡಿದಂಥ ಒಂದು ಸ್ವೀಟ್ಸನ್ನು ತಿನ್ನೋದ್ರಿಂದ ಸ್ವೀಟ್ ಅಂತಲ್ಲ, ಪಲ್ಯಗಳನ್ನು ಮಾಡ್ಬೋದು, ಗೊಜ್ಜನ್ನು ಮಾಡ್ಬೋದು, ಸಾಂಬಾರಿಗೆ ಹಾಕ್ಬೋದು, ಕರಿ ಥರ ಅಂದರೆ ಪಲ್ಯ ಥರ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಥರ ಮಾಡಿನೂ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಈ ಒಂದು ಕುಂಬಳಕಾಯಿನ ತಿನ್ನೋದ್ರಿಂದ. ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕುಂಬಳಕಾಯಿನ ಯೂಸ್ ಮಾಡ್ಕೊಳ್ಳಿ. ಏಕೆಂತಂದರೆ ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಆ ಒಂದು ಪದಾರ್ಥಗಳನ್ನು, ಆ ಒಂದು ತರಕಾರಿಗಳನ್ನು ತಿನ್ನೋದ್ರಿಂದ ಏನೂ ತಪ್ಪಿಲ್ಲಲ್ಲ ಫ್ರೆಂಡ್ಸ್. ಒಳ್ಳೆ ಆರೋಗ್ಯವಾಗಿರ್ತೀವಿ. ಅದರಲ್ಲಿರುವಂಥ ಒಂದು ಪೋಷಕಾಂಶಗಳು ನಮ್ಮ ಒಂದು ದೇಹದಲ್ಲಿ ಹೋದಾಗ ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೆಲ್ತನ್ನು ನಾವು ಕಾಪಾಡ್ಕೊಬೋದು. ಅದಕ್ಕೋಸ್ಕರ ಕುಂಬಳಕಾಯಿನ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ, 15 ದಿವಸಕ್ಕೊಮ್ಮೆ ಯೂಸ್ ಮಾಡಿ, ಓಕೆನಾ? ಕುಂಬಳಕಾಯಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಆಮೇಲೆ ಬೊಜ್ಜು ಅಂತೀವಲ್ಲ ಫ್ರೆಂಡ್ಸ್, ಆ ಒಂದು ಬೊಜ್ಜನ್ನು ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ. ಆಮೇಲೆ ಪಲ್ಯಗಳಲ್ಲಿ ಒಂದು ಕಡಿಮೆ ಪ್ರಮಾಣದ ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಪಲ್ಯಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ರೀತಿಯ ಒಳ್ಳೆ ಒಂದು ಫುಡ್ಡನ್ನು ತಿಂದಂಗೆ ಆಗುತ್ತೆ. ನಮ್ಮ ಒಂದು ದೇಹಕ್ಕೂ ಸಹ ಒಳ್ಳೆಯದಾಗುತ್ತೆ. ಹಾಗಾಗಿ ಒಳ್ಳೆ ಒಂದು ತರಕಾರಿಗಳನ್ನು ನಾವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ. ಮಕ್ಕಳಿಗೂ ಸಹ ಏನಾದರೂ ಸಮಸ್ಯೆಗಳಿದ್ರೆ ಅದು ಸಹ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂಥ ಒಂದು ದೊಡ್ಡವರಿಗಾಯಿತು, ನಮಗಾತು ಒಳ್ಳೆ ರೀತಿಯಲ್ಲಿ ಒಂದು ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು. ಈಗ ಬನ್ನಿ, ಸಿಹಿ ಕುಂಬಳಕಾಯಿ ಹಲ್ವಾಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ, ಓಕೆನಾ ಫ್ರೆಂಡ್ಸ್? ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕುಂಬಳಕಾಯಿ ಸ್ವೀಟಿಗೆ ಈ ಎಲ್ಲ ಐಟಮ್ಸ್ಗಳು ಬೇಕಾಗತ್ತೆ. ಭಾಳ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ತುಪ್ಪ, ಗೋಡಂಬಿ ಸ್ವಲ್ಪ, ಆಮೇಲೆ ಒಂದು ಬಟ್ಲ ಕುಂಬಳಕಾಯಿನ ಹೆರ್ಜಿಟ್ಕೊಳ್ಳಿ, ಒಂದು ಬಟ್ಲ ಬೆಲ್ಲ, ಆಮೇಲೆ ಏಲಕ್ಕಿನ ಪುಡಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಈಗ, ಓಕೆನಾ? ಬೆಲ್ಲನ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ರೆ ಅದನ್ನು ಆ ಒಂದು ಹಲ್ವಾಗೆ ಹಾಕ್ಬೋದು, ಓಕೆನಾ? ಈಗ ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡಿಟ್ಕೊಳ್ಳೋಣ, ಓಕೆನಾ? ಈ ಒಂದು ಕುಂಬಳಕಾಯಿನ ತೊಳೆದು ಬೀಜ ಎಲ್ಲ ತೆಗೆದು ತೊಳೆದು ಎರ್ಚ್ಕೊಂಬಿಡಿ ಫ್ರೆಂಡ್ಸ್. ಎರ್ಜಮಣಿ ಇರುತ್ತಲ್ಲ, ಅದರಿಂದ ಎರ್ಜಿ ಇಟ್ಕೊಂಡಿದ್ದೆ. ಅದು ಒಂದು ಬಟ್ಲ ಆಗಿತ್ತು ಫ್ರೆಂಡ್ಸ್. ಒಂದು ಬಟ್ಲದ್ದು ನಾನು ಕುಂಬಳಕಾಯಿ ಹಲ್ವಾನ ಮಾಡ್ತಾ ಇರೋದು. ಸಿಹಿ ಕುಂಬಳಕಾಯಿ ಮತ್ತು ಬೂದ್ ಕುಂಬಳಕಾಯಿ ಅಂತೇಳಿ ಹೇಳ್ತೀವಿ. ಇದು ಸಿಹಿ ಕುಂಬಳಕಾಯಿ, ಇದು ತುಂಬ ಕೇಸರಿ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ಸ್ವೀಟ್ ಇರುತ್ತೆ. ಅದು ಬೂದ್ ಕುಂಬಳಕಾಯಿ ಹಸಿರಿರುತ್ತೆ, ಒಳಗಡೆ ಒಂದು ಸ್ವಲ್ಪ ಬೆಳ್ಳಗಿರುತ್ತೆ. ಈ ಥರ ಇರುತ್ತೆ ಕುಂಬಳಕಾಯಿ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಏಲಕ್ಕಿ ಮತ್ತು ಬೆಲ್ಲದ ಪುಡಿ ರೆಡಿ ಮಾಡಿಟ್ಕೊಂಡೆ. ಇಲ್ಲೊಂದು ಸ್ವಲ್ಪ ಒಂದು ಪಾತ್ರೆಗೆ ಇಟ್ಟು ಸ್ಟವ್ ಹಚ್ಚಿ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊಂಬಿಡೋಣ. ಈಗ ಏಲಕ್ಕಿ ಪುಡಿ ಮತ್ತು ಗೋಡಂಬಿನ ಹುರಿದು ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಎರ್ಜಿರುವಂಥ ಕುಂಬಳಕಾಯಿನ ಅದರಲ್ಲೇ ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ, ಒಂದು 5 ನಿಮಿಷ ಕೈ ಆಡಿಸಿ, ಓಕೆನಾ? ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ 5 ನಿಮಿಷ ಕೈ ಆಡಿಸಿ. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಅದು ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಕಚ್ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಯಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕೈ ಆಡಿಸಿದ ಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಒಂದು ಬಟ್ಲ ಕುಂಬಳಕಾಯಿ ಎರ್ಜಿದಿತ್ತಲ್ಲ, ಅದಕ್ಕೆ ಒಂದು ಬಟ್ಲ ಬೆಲ್ಲ ಹಾಕಿದ್ದೀನಿ. ಸಕ್ಕರೆ ಹಾಕೋರು ಸಕ್ಕರೆನೂ ಹಾಕ್ತಾರೆ, ನಾನು ಸಕ್ಕರೆ ಬೇಡ ಅಂಥೇಳಿ ಬೆಲ್ಲ ಹಾಕಿದೆ. ಈಗ ನೋಡಿ ಹೆಂಗೆ ಕಾಣ್ತಾ ಇದೆ. ಇದೆಲ್ಲ ಕರಗಿದ ಮೇಲೆ ಯಾವ ಥರ ಕಾಣುತ್ತೆ ಅಂತ ಈಗ ನೋಡ್ಬೋದು ನೀವು. ಇಲ್ಲಿ ನೋಡಿ ಕರಗ್ತಾ ಇದೆ. ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ, ಆ ಒಂದು ಬೆಲ್ಲ ಏನಿರುತ್ತೆ ಫ್ರೆಂಡ್ಸ್, ಅದು ಕರಗೋತನ ಕಲಸಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ಈಗ ನೋಡಿ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ. ಒಂದು ಸ್ವಲ್ಪ ತುಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಕುದಿಸಿ ಫ್ರೆಂಡ್ಸ್. ಕುದಿಸಿ ಈ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಸಹ ಹಾಕ್ಕೊಬೋದು. ಮನೇಲಿ ಬರೀ ಗೋಡಂಬಿ ಅಷ್ಟೇ ಇತ್ತು, ಅದನ್ನು ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ ಸ್ಟವನ್ನು ಆಫ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಈಗ ರೆಡಿಯಾಗಿದೆ ಕುಂಬಳಕಾಯಿ ಹಲ್ವಾ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ ಫ್ರೆಂಡ್ಸ್? ನೋಡಿ ತುಪ್ಪ ಹಾಕ್ಕೊಂಡು
ಒಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ತುಂಬ ಹೆಲ್ತಿಗೂ ಒಳ್ಳೆಯದು. ಬೆಲ್ಲ ಹಾಕಿ ಮಾಡಿದ್ದೀವಲ್ಲ, ತುಂಬ ರುಚಿಯಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕುಂಬಳಕಾಯಿಂದ ಸ್ವೀಟನ್ನು ಮಾಡಬೇಕಂತ ನೀವು ನೋಡ್ಕೊಂಡು ವಿಡಿಯೋಸ್ಗಳನ್ನು ನೀವು ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡಿಬಿಟ್ರೆ, ನೀವು ವಿಡಿಯೋನ ಮುಂದೆ ಓಡಿಸ್ತಾ ನೋಡಿಬಿಟ್ರೆ ಅದರಲ್ಲಿರುವಂಥ ಮಾಹಿತಿಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋಸ್ಗಳನ್ನು ನೋಡಿ. ಓಕೆನಾ ಫ್ರೆಂಡ್ಸ್. ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ ಈ ಒಂದು ಕುಂಬಳಕಾಯಿನ ಒಳ್ಳೆಯ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ಪಲ್ಯಗಳನ್ನು, ಗೊಜ್ಜನ್ನು, ಸಾರು, ಸಾಂಬಾರು, ಈ ಥರದ ಒಂದು ಪದಾರ್ಥಗಳನ್ನು, ಫುಡ್ಡನ್ನು ರೆಡಿ ಮಾಡಿ ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ದೊಡ್ಡವರಿದ್ದರೆ ದೊಡ್ಡವ್ರಿಗೂ ಕೊಡಿ. ಒಳ್ಳೆ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ. ಆರೋಗ್ಯಕರವಾದಂಥ ಊಟವನ್ನು ಮಾಡೋಣ. ಆರೋಗ್ಯಕರವಾದಂಥ ಅಡುಗೆಗಳನ್ನು ಮಾಡಿದಾಗ ಮನೇಲಿರುವಂಥವ್ರು ಆರೋಗ್ಯವಾಗಿ ಇರ್ತಾರೆ. ನಾವು ಇಷ್ಟಪಟ್ಟು ಅಡುಗೆ ಮಾಡಿದಾಗ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಹಾಗಾಗಿ ಒಂದು ಇಷ್ಟಪಟ್ಟು ಖುಷಿಯಿಂದ ಮನಸ್ಸಿಟ್ಟು ಅಡುಗೆ ಮಾಡಿದಾಗ ಅದು ರುಚಿನೇ ಬೇರೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಳ್ಳೆ ರೀತಿಯ ಒಂದು ಅಡುಗೆಗಳನ್ನು ಮಾಡಿ, ಒಳ್ಳೆ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಮಕ್ಕಳಿಗಾಯ್ತು, ನಾವಾಯ್ತು, ದೊಡ್ಡವರಿಗಾಯ್ತು ಕೊಡಿ. ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ. ಈ ಒಂದು ಸ್ವೀಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಕುಂಬಳಕಾಯಿಂದ ಮಾಡಿರುವಂಥ, ಸುಲಭವಾಗಿ ಕುಂಬಳಕಾಯಿಂದ ಮಾಡಿದಂಥ ಸ್ವೀಟ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳನ್ನು ಖಂಡಿತವಾಗಿಯೂ ಸ್ಕಿಪ್ ಮಾಡದೆ ನೋಡಿ. ಓಕೆನಾ ಫ್ರೆಂಡ್ಸ್. ಅದು ಸ್ಕಿಪ್ ಮಾಡಿ ನೋಡ್ಬಿಟ್ರೆ ಅದು ನಿಮಗೆ ಮಾಹಿತಿಗಳು ಸಿಗೋಂಗಿಲ್ಲ. ಹಾಗಾಗಿ ಸ್ಕಿಪ್ ಮಾಡ್ದೇನೆ ವಿಡಿಯೋಸ್ಗಳನ್ನು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.